ಸುಮಾರು 15 ಶತಮಾನಗಳ ಹಿಂದೆ ಕಾವೇರಿ ನದಿಯ ತೀರದಲ್ಲಿ ಒಂದು ಸುಂದರ ಸೊಬಗಿನ ನಗರ ಬೆಳೆಯುತ್ತಿತ್ತು, ಅದೇ ತಲಕಾಡು. ಆ ಕಾಲದಲ್ಲಿ ಆ ನಗರವನ್ನು ಆಳುತ್ತಿದ್ದವರು ಬುದ್ಧಿವಂತ ಮತ್ತು ಧರ್ಮನಿಷ್ಠನಾದ ರಾಜ ದುರ್ನಿವರ್ಮ ಗಂಗರಾಜ. ಗಂಗರಾಜನ ರಾಜ್ಯದಲ್ಲಿ ಜನರು ಸಂತೋಷದಿಂದ ಬದುಕುತ್ತಿದ್ದರು. ಕಾವೇರಿ ನದಿಯ ನೀರಿನಿಂದ ಹೊಲಗಳು ಹಸಿರಾಗಿದ್ದವು. ಬೇಳೆ, ಅಕ್ಕಿ, ಕಬ್ಬು ಎಲ್ಲೆಡೆ ಸಿರಿವಂತಿಕೆ ಹರಡಿತ್ತು. ರಾಜ ಜನರ ಹಿತಕಾಂಕ್ಷಿ. ಹಳ್ಳಿಯ ರೈತನಿಂದ ಹಿಡಿದು ಪಂಡಿತನ ತನಕ ಎಲ್ಲರ ಮಾತು ಕೇಳುತ್ತಿದ್ದ. ಪ್ರತಿ ಬೆಳಗ್ಗೆ ರಾಜನು ತಲಕಾಡಿನ ದೇವಾಲಯಗಳಿಗೆ ತೆರಳಿ ಕಾವೇರಿಗೆ ನಮಸ್ಕಾರ ಮಾಡುತ್ತಿದ್ದ. ಈ ನದಿ ನಮ್ಮ ಜೀವನದ ಶಕ್ತಿ ಎಂದು ರಾಜನು ಹೇಳುತ್ತಿದ್ದ. ಆದರೆ ಶಾಂತ ರಾಜ ರಾಜ್ಯವನ್ನು ಎಲ್ಲರೂ ಇಷ್ಟಪಡಲಿಲ್ಲ. ಉತ್ತರದ ಪಲ್ಲವ ರಾಜನು, ತಲಕಾಡು ನಾಡು ತುಂಬಾ ಧನಿಕವಾಗಿದೆ, ಅದನ್ನು ಗೆಲ್ಲಬೇಕು ಎಂದು ತನ್ನ ಸೇನೆಯನ್ನು ಕಳುಹಿಸಿದನು. ಸುದ್ದಿ ತಲಕಾಡಿಗೆ ತಲುಪಿತು. ರಾಜನು ತನ್ನ ಮಂತ್ರಿಗಳೊಂದಿಗೆ ಸಭೆ ಸೇರಿಸಿ ಹೇಳಿದ, ನಮ್ಮ ಜನರ ಮೇಲೆ ದಾಳಿ ಮಾಡಲು ಯಾರಿಗೂ ಹಕ್ಕಿಲ್ಲ. ನಾವು ನಮ್ಮ ಭೂಮಿಯನ್ನು ರಕ್ಷಿಸೋಣ. ಯುದ್ಧ ಶುರುವಾಯಿತು. ಪಲ್ಲವರ ಸೇನೆ ದೊಡ್ಡದು, ಆದರೆ ಗಂಗರಾಜನ ಯೋಧರು ಧೈರ್ಯಶಾಲಿಗಳು. ರಾಜನು ಕಾವೇರಿ ತೀರದ ಮರಗಳ ನಡುವೆ ಗುಪ್ತದಾರಿ ಸಿದ್ಧಪಡಿಸಿದನು. ರಾತ್ರಿ ವೇಳೆ ತನ್ನ ಸೇನೆಯನ್ನು ನದಿಯ ನೀರಿನ ಮಾರ್ಗದಿಂದ ಹಾದು ಹೋಗಿ ಶತ್ರುಗಳ ಹಿಂಬದಿಯಿಂದ ದಾಳಿ ಮಾಡಲು ಕಳುಹಿಸಿದನು. ಬೆಳಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಪಲ್ಲವರ ಸೇನೆ ಚದುರಿತು. ಗಂಗರಾಜನ ಯೋಧರು ಜಯಶಾಲಿಗಳಾದರು. ತಲಕಾಡಿನ ಜನರು ಸಂತೋಷದಿಂದ ಜಯ ಗಂಗರಾಜ ಎಂದು ಕೂಗಿದರು. ಯುದ್ಧದ ನಂತರ ರಾಜನು ಕಾವೇರಿಗೆ ನದಿಗೆ ಹೋಳಿಕೊಟ್ಟು, ಈ ಜಯ ನಮ್ಮ ಶಕ್ತಿಯಲ್ಲ, ನಮ್ಮ ಜನರ ಮತ್ತು ನದಿಯ ಆಶೀರ್ವಾದ ಎಂದನು. ಅದಾದ ಮೇಲೆ ಅವನು ಬಸದಿ, ದೇವಾಲಯಗಳು, ತೀರ್ಥಗಳು ನಿರ್ಮಿಸಿ ಕಲಾವಿದರು, ಕವಿಗಳು, ಶಾಸ್ತ್ರಜ್ಞರಿಗೆ ಆಶ್ರಯ ನೀಡಿದನು. ಶ್ರವಣಬೆಳಗೊಳದತ್ತ ಅವನು ಮಂತ್ರಿ ಚಾಮುಂಡರಾಯನಿಗೆ, ಧರ್ಮಕ್ಕೆ ಚಿಹ್ನೆಯಾದ ಬಾಹುಬಲಿಯ ಪ್ರತಿಮೆ ನಿರ್ಮಿಸು ಎಂದನು. ಹಾಗೆ ಅದ್ಭುತ ಶಿಲ್ಪ ನಿರ್ಮಾಣಗೊಂಡಿತು. ಗಂಗರಾಜನ ರಾಜ್ಯವು ದೀರ್ಘಕಾಲ ಜನರ ಮನಸ್ಸಿನಲ್ಲಿ ಉಳಿಯಿತು. ಇಂದಿಗೂ ತಲಕಾಡಿನ ಮಣ್ಣಿನಲ್ಲಿ ಕಾವೇರಿಯ ನದಿಯ ನೀರು ಹರಿಯುತ್ತಿದೆ. ಇದಕ್ಕಿಂತ ಹೆಚ್ಚು ಇದು ಗಂಗರಾಜನ ನಾಡು. ಧರ್ಮ, ಧೈರ್ಯ, ಜ್ಞಾನ ಇವೆಯೇ